ನೀವು ಬೇಬೀಸ್ ಮತ್ತೆ ಮಕ್ಕಳಿಗೆ ಐರನ್ ಸಿರಪ್ ಅಥವಾ ಡ್ರಾಪ್ಸ್ ಕೊಡ್ತಾ ಇದ್ದೀರಾ ಅಂದ್ರೆ ಏನನ್ನ ಗಮನದಲ್ಲಿ ಇಟ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಫಾಲೋ ದಿಸ್ ಅಕೌಂಟ್ ಅಂಡ್ ಶೇರ್ ಇಟ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ನಿಮ್ಗೆ ಏನೇ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮೊದಲನೇದಾಗಿ ಮಕ್ಕಳಲ್ಲಿ ಬ್ಲಡ್ ಪ್ರೊಡಕ್ಷನ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತೆ ಹಸಿವಾಗೋದಕ್ಕೆ ಐರನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಐರನ್ ಸಿರಪ್ ಮತ್ತೆ ಡ್ರಾಪ್ಸ್ ಕೊಡ್ತಾ ಇದ್ರೆ ಹೇಗೆ ಕೊಡಬೇಕು, ಏನು ಫಾಲೋ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಯಾವುದೇ ಕಾರಣಕ್ಕೆ ಐರನ್ ಕೊಡಬೇಕಾದ್ರೆ ಫುಡ್ ಜೊತೆ ಮಿಕ್ಸ್ ಮಾಡೋದಾಗ್ಲಿ, ಹಾಲು ಜೊತೆ ಮಿಕ್ಸ್ ಮಾಡಿ ಕೊಡೋದಾಗ್ಲಿ ಆ ಥರ ಮಾಡೋಂಗಿಲ್ಲ. ಯಾಕೆ ಮಿಕ್ಸ್ ಮಾಡಬಾರ್ದು, ಯಾಕೆ ಹಾಲು ಜೊತೆ ಕೊಡಬಾರ್ದು ಅಂತಂದರೆ, ಹಾಲು ಜೊತೆ ಕೊಟ್ಟಿದ್ದೀರಾ ಅಂತಂದರೆ ಐರನ್ ಅನ್ನೋದು ಅಬ್ಸಾರ್ಬ್ ಆಗಲ್ಲ ಬಾಡಿಯಲ್ಲಿ. ಸೊ ಇದೇ ರೀಸನ್ನಿಂದ ನೀವು ಐರನ್ ಸಿರಪ್ ಅಥವಾ ಡ್ರಾಪ್ಸ್ ಅನ್ನೋದು ಊಟಕ್ಕೆ ಮುಂಚೆ, ಹಾಲು ಕುಡಿಸೋಕೆ ಮುಂಚೆ ಕೊಡಬೇಕು. ಎಷ್ಟು ಮುಂಚೆ ಅಂತಂದರೆ 1 to 2 hours ಮುಂಚೆ ಕೊಡಬೇಕು. ಮತ್ತು ನೀವು ಐರನ್ ಸಿರಪ್ ಜೊತೆಗೆ ಕ್ಯಾಲ್ಶಿಯಂ ಸಿರಪ್ ಅನ್ನೋದು ಕೊಡ್ತಾ ಇದ್ದೀರಾ ಅಂತಂದರೆ ಎರಡು ಸೇರಿಸಿ ಕೊಡೋ ಹಾಗಿಲ್ಲ. ಕ್ಯಾಲ್ಶಿಯಂ ಸಿರಪ್ ಅನ್ನೋದು ಆಫ್ಟರ್ ಫುಡ್ ಕೊಡಬೇಕು, ಐರನ್ ಸಿರಪ್ ಅನ್ನೋದು ಬಿಫೋರ್ ಫುಡ್ ಕೊಡಬೇಕು. ಎರಡರ ಮಧ್ಯ 2 hours ಗ್ಯಾಪ್ ಇರಬೇಕು. ನೀವು ಯಾವುದೇ ಐರನ್ ಸಿರಪ್ ಕೊಡ್ತಾ ಇದ್ದೀರಾ ಅಂದರೆ ಅದು ಅಬ್ಸಾರ್ಪ್ಷನ್ ಚೆನ್ನಾಗಾಗೋದಕ್ಕೆ ಏನರಲ್ಲಿ ಕೊಡಬೇಕು ಅಂತಂದರೆ 6 ತಿಂಗಳ ಮೇಲೆ ಇರೋ ಮಕ್ಕಳಲ್ಲ ಅಂದರೆ ಆರೆಂಜ್ ಜ್ಯೂಸಲ್ಲಿ, ಲೆಮನ್ ಜ್ಯೂಸಲ್ಲಿ ಕೊಡ್ಬೋದು. ಈ ವೈಟಮಿನ್ ಸಿ ರಿಚ್ ಫುಡ್ಸ್ ಜೊತೆ ಐರನ್ ಕೊಡೋದ್ರಿಂದ ಅಬ್ಸಾರ್ಪ್ಷನ್ ಅನ್ನೋದು ಚೆನ್ನಾಗಿರುತ್ತೆ. ಮತ್ತೆ ಕಾಮನ್ ಆಗಿ ಈ ಐರನ್ ಡ್ರಾಪ್ಸ್ ಸಿರಪ್ ಅನ್ನೋದು ಕಹಿ ಇರುತ್ತೆ. ಮಕ್ಕಳು ಅನ್ನೋದು ಅಷ್ಟೊಂದು ಆಕ್ಸೆಪ್ಟ್ ಮಾಡಲ್ಲ. 6 months ಮೇಲೆ ಇರೋ ಮಕ್ಕಳಿಗಾದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಲೆಮನ್ ಜ್ಯೂಸ್ ಅಥವಾ ಆರೆಂಜ್ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಕೆಲವೊಂದು ಬೇಬೀಸ್ಗೆ ಐರನ್ ಕೊಡೋದ್ರಿಂದ ಹಲ್ಲು ಅನ್ನೋದು ಬ್ಲ್ಯಾಕ್ ಆಗಿ ಸ್ಟೈನ್ ಆಗುತ್ತೆ. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಮಕ್ಕಳಲ್ಲಿ ಐರನ್ ಡ್ರಾಪ್ಸ್ ಎಲ್ಲ ಕೊಟ್ಟಾದ್ಮೇಲೆ ನೀವು ಬಾಯಿ ಅನ್ನೋದು ಕ್ಲೀನ್ ಮಾಡ್ಬೋದು. ಮತ್ತು ದೊಡ್ಡ ಮಕ್ಕಳಲ್ಲಿ ಅವ್ರಿಗೆ ಬಾಯಲ್ಲಿ ನೀರು ಹಾಕ್ಕೊಂಡು ಉಗಿಯೋಕೆ ಹೇಳ್ಬೋದು. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಈ ಐರನ್ ಡ್ರಾಪ್ಸ್ ಅಥವಾ ಸಿರಪ್ ಕೊಡಬೇಕಾದ್ರೆ ಕೆಲವೊಂದು ಮಕ್ಕಳಿಗೆ ಬ್ಲ್ಯಾಕ್ ಕಲರ್ಡ್ ಮೋಷನ್ ಬರುತ್ತೆ. ಇದು ನಾರ್ಮಲ್, ಏನೂ ಗಾಬರಿ ಪಡೋಷ್ಟಿಲ್ಲ, ಏನೂ ಟ್ರೀಟ್ಮೆಂಟ್ ಕೂಡ ತೊಗೊಳೋಷ್ಟಿಲ್ಲ ಇದಕ್ಕೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಐರನ್ ಅನ್ನೋದು ಬಾಡಿ ವೆಯ್ಟ್ ನೋಡಿಬಿಟ್ಟು ಡಾಕ್ಟರ್ ಅನ್ನೋರು ಕೊಡ್ತಾರೆ. ನಿಮಗೆ ಎಷ್ಟು ಹಾಕಬೇಕು ಅಂತ ಅಷ್ಟೇ ಹಾಕಬೇಕಾಗತ್ತೆ. ಜಾಸ್ತಿ ಕೊಡೋದ್ರಿಂದ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಯಾವ ಟೈಮಲ್ಲಿ ಕೊಟ್ಟರೆ ಬೆಟರ್ ಐರನ್ ಸಿರಪ್ ಅಥವಾ ಡ್ರಾಪ್ಸ್ ಅಂತಂದರೆ, ನೈಟ್ ಟೈಮಲ್ಲಿ ಕೊಡೋದ್ರಿಂದ ಬೆಟರ್ ಇರುತ್ತೆ. ಇಲ್ಲಾಂದರೆ ಯಾವುದೇ ಟೈಮಲ್ಲಿ ಕೊಡ್ಬೋದು. ಬಿಫೋರ್ ಫೀಡಿಂಗ್ ಅನ್ನೋದು ಕೊಡಬೇಕು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ರೀಪೋಸ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.